ಈ ಸ್ವಾಮಿ ರಾಮ ಪರಂಪರೆಯ ತಮ್ಮ ವಿಶ್ವಾಸ ಮಾಡಿಕೊಂಡಿರುವಂತಹ ಋಷಿಕೇಶದಿಂದ ಬಂದಿರುವಂತಹ ಒಂದು 25ಕ್ಕೂ ಅಧಿಕ ಯೋಗ ಶಿಕ್ಷಕರನ್ನ ಐ ಕಾಲ್ ಆಲ್ ಮೈ ಗ್ರೋ ಬ್ರದರ್ಸ್ ಸಿಸ್ಟರ್ಸ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. They are called yoga dutas. Last 15-20 years they are practicing, promoting, teaching yoga across the globe. Please welcome on the stage. Have a ಜೋರಾಗಿ ಚಪ್ಪಾಳೆ ಸ್ವಾಗತ ಮಾಡಿ ಅವರನ್ನ. Please come. ಇವರೆಲ್ಲರೂ ಜಗತ್ತಿನ ಎಲ್ಲ ದೇಶಗಳಲ್ಲಿ ಕುಚ್ಚಲೋಗಿದ್ದಾರೆ. ಅಜಯ್ ಈ ಸೈಡ್ ಅಜಯ್. ಈ ಕಾರ್ಯಕ್ರಮದ ವಿಶೇಷತೆ ಅಂತಂದ್ರೆ ನಮ್ಮೊಂದಿಗೆ ಸ್ವಾಮಿ ರಾಮ್ ಅವರಿಗೆ ಅತ್ಯಂತ ಆಪ್ತರು. ಅವರು ಯಾರಪ್ಪ ಅಂತಂದ್ರೆ ನಮ್ಮ ಸುತ್ತೂರು ಜಗದ್ಗುಳವರು. ಸುತ್ತೂರು ಜಗದ್ಗುಳ ಮಠದಲ್ಲಿ 2 ದಿನಗಳ ಕಾಲ ಇದ್ದುಕೊಂಡು ಶಿವಯೋಗ ಕಾನ್ಫರೆನ್ಸ್ ನಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಸುತ್ತೂರು ಸ್ವಾಮೀಜಿ ಅವರಿಗೆ ಅತ್ಯಂತ ಒಡನಾಟ ಅಂತ ಪರಮಪೂಜ್ಯ ಸುತ್ತೂರು ಸ್ವಾಮೀಜಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ಸಂತೋಷ್ ಲಾಡ್ ಅವರು ಪೂಜ್ಯರನ್ನ ವೇದಿಕೆ ಕರ್ಕೊಂಡು ಬರ್ಬೇಕು. ಜೊತೆಗೆ ಇಡೀ ನಮ್ಮ ನಡುವೆ ನನಗೆ ಅತ್ಯಂತ ಪ್ರೇರಣಾದೂತರಾಗಿರುವಂತಹ ಪೇಜಾವರ ಪೀಠದ ವಿಶ್ವಪ್ರಸನ್ನ ಪೂಜ್ಯ ಮಹಾಸ್ವಾಮೀಜಿಯನ್ನು ಕೂಡ ಆಹ್ವಾನ ಮಾಡ್ತೇನೆ. ಪೇಜಾವರ ಸ್ವಾಮೀಜಿ ಕೂಡ ವೇದಿಕೆ ಬರಬೇಕು. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಗುರುವನ್ನ ಸ್ವಾಗತ ಮಾಡಿ. ಪರಮ ಪೂಜ್ಯರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಸುತ್ತೂರು ಶ್ರೀಗಳು ಅದೇ ರೀತಿಯಾಗಿ ಪೇಜಾವರ ಶ್ರೀಗಳಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮೊಂದಿಗೆ ಸಂತೋಷ್ ಲಾಡ್ ಅವರು ಕೂಡ ಇದ್ದಾರೆ. ನಿಮಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುತ್ತೂರು ಮಹಾಜಗದ್ಗುಳವರು, ಪರಮ ಪೂಜ್ಯ ಪೇಜಾವರ ಮಹಾಸ್ವಾಮೀಜಿಯವರು ಈಗ ಸ್ವಾಮಿ ರಾಮ್ ಅವರ ಪೇಂಟಿಂಗ್ ಅನ್ನ ಅನಾವರಣ ಮಾಡ್ಬೇಕಂತ ಕೇಳ್ಕೊತೀನಿ. ಪರಮ ಪೂಜ್ಯರು ಪ್ಲೀಸ್. ಈಗ ನೇರವಾಗಿ ನಮ್ಮ ಪೇಜಾವರ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮ ಕುರಿತು 2 ಮಾತನಾಡಲಿಕ್ಕೆ ಕೇಳ್ಕೊತೇನೆ. ಇವತ್ತಿನ ಜೀವನದಲ್ಲಿ ನಾವು ಯಂತ್ರಗಳನ್ನು ಬಹಳವಾಗಿ ಅವಲಂಬಿಸಿಕೊಂಡಿದ್ದೇವೆ. ಪ್ರಾಚೀನ ಕಾಲದಲ್ಲಿ ಯೋಗದ ಅವಶ್ಯಕತೆ ಇಷ್ಟು ಇರಲಿಲ್ಲ. ಆದರೆ ಇವತ್ತು ಯಾಂತ್ರಿಕ ಜೀವನ ಬದುಕ್ತಾ ಇರತಕ್ಕಂಥ ನಮಗೆ ಎಲ್ಲರಿಗೂ ಕೂಡ ಯೋಗದ ಅವಶ್ಯಕತೆ ಹಿಂದೆಂದಿಗೂ ಹೆಚ್ಚಾಗಿದೆ. ಯೋಗೇಶ್ವರನಾದ ಕೃಷ್ಣನ ಅನುಗ್ರಹ ಶ್ರೀರಕ್ಷೆ ಈ ಯೋಗಾಭ್ಯಾಸವನ್ನು ನಡೆಸ್ತಾ ಇರುವಂತಹ ಎಲ್ಲರಿಗೂ ನಿರಂತರ ಇರಲಿ ಅಂತ ನಾವು ಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿ ರಾಮ್ ಅವರಿಗೆ ಬಹಳ ಅತ್ಯಂತ ಒಡನಾಗಿರುವಂತಹ ನಮ್ಮ ಪರಮ ಪೂಜ್ಯ ಜಗದ್ಗುಳವರು ಸ್ವಾಮಿ ರಾಮರ ಜೊತೆಗಿನ ಅನುಭವವನ್ನು ಹೇಳಬೇಕು ಅಂತ ಕೇಳ್ಕೊತೇನೆ. ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದುಕರಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪೂಜ್ಯ ಯತಿಶ್ರೇಷ್ಠರಲ್ಲಿ ಗೌರವ ಸಲ್ಲಿಸಿ, ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ, ಮಹಾಜನರೇ, ಮಾತೆಯರೇ, ಶ್ವಾಸಕರು ಶ್ರೀಗಳವರಿವತ್ತು ಯೋಗ ಪ್ರಶಸ್ತಿಯ ಪ್ರದಾನ ಮಾಡುವಂಥ ಶುಭಾವಸರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇದೊಂದು ಅಪೂರ್ವ ಕಾರ್ಯಕ್ರಮ. ಕಳೆದ ಕೆಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಚನಾನಂದ ಸ್ವಾಮೀಜಿಯವರು ಸ್ವತಃ ಯೋಗವನ್ನು ಅಭ್ಯಾಸ ಮಾಡಿ ಅದನ್ನು ಕರಗತ ಮಾಡಿಕೊಂಡು ಸಮಾಜದ ಎಲ್ಲರಿಗೂ ಕೂಡ ಶ್ವಾಸೋಚ್ಛ್ವಾಸವನ್ನು ಗಳಿಸುವಂತಹ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಮೂಲ ಪ್ರೇರಣೆ ಆದಂಥವರು ಸ್ವಾಮಿ ರಾಮ ಅವರು ಅಂತನ್ನೋದನ್ನು ತುಂಬ ಇಲ್ಲಿ ಆತ್ಮೀಯವಾಗಿ ಹಂಚಿಕೊಂಡಿದ್ದಾರೆ. ಸ್ವಾಮಿ ರಾಮ ಅವರು ಈ ವಾಸ್ ಎ ಗ್ರೇಟ್ ಸೈಂಟ್. ಅವರು ಹಿಮಾಲಯದಲ್ಲೇ ಹುಟ್ಟಿ ಬೆಳೆದಂಥವ್ರು. ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿದವರಲ್ಲ, ಹಿಮಾಲಯದಲ್ಲಿ ಹುಟ್ಟಿ ಬೆಳೆದು ತಪಸ್ಸನ್ನು ಆಚರಿಸಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದಂಥವ್ರು. ಒಬ್ಬ ಯೋಗ ಸಾಧಕರಾಗಿ, ಯೋಗ ಮಾಸ್ಟರಾಗಿ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಯೋಗವನ್ನು ಕಲಿಸಿದಂಥವ್ರು.
ಅವರು ನಮ್ಮಲ್ಲಿ ಮೋಕ್ಷದ ಒಂದು ಮಾತಿದೆ. ಹಾಗೆ ಬದುಕಿದ್ದಾಗಲೇ ಇಡೀ ಪ್ರಾಣವಾಯುವನ್ನು ನಿಯಂತ್ರಣದಲ್ಲಿಡುವಂತಹ ವಿಶೇಷವಾದ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದಂಥವರು ಸ್ವಾಮಿ ರಾಮ ಅವರು. ಅವರ ಶಿಷ್ಯರಾದ ವೇದ ಭಾರತಿಯವರಲ್ಲಿ ವಚನಾನಂದರು ಯೋಗಾಭ್ಯಾಸವನ್ನು ಮಾಡಿ ಇವತ್ತು ನಾಡಿಗೆಲ್ಲ ಅದನ್ನು ಪ್ರಸರಿಸ್ತಾ ಇದ್ದಾರೆ. ಅವರ ಹೆಸರೇ ಶ್ವಾಸಗುರು ಅಂತ. ಮನುಷ್ಯನಿಗೆ ಮುಖ್ಯವಾದದ್ದೇ ಉಸಿರಾಟ ನಿಶ್ವಾಸಗಳು. ಮನುಷ್ಯ ಉಸಿರಾಡ್ತಿದ್ದರೆ ಬದುಕಲಿಕ್ಕೆ ಸಾಗ್ತಾ ಇದೆ, ಉಸಿರು ನಿಂತು ಅಂದರೆ ಬದುಕೇ ಇರೋದಿಲ್ಲ. ಅದಕ್ಕೆ ಅರ್ಥವಂತಿಕೆಯಾಗಿ ಶ್ವಾಸಗುರು ಎಂದರೆ ಅವರು ಪ್ರಖ್ಯಾತರಾಗಿದ್ದಾರೆ. ಪೇಜಾವರ ಶ್ರೀಗಳು ಯಾವಾಗಲೂ ಹಿರಿಯ ಶ್ರೀಗಳು ಮಾತು ಹೇಳ್ತಾ ಇದ್ದಾರೆ. ಕರ್ನಾಟಕದ ರಾಮದೇವ್ ಯಾರು ಅಂತಂದರೆ ನಮ್ಮ ವಚನಾನಂದರು ಅಂತ ಪೇಜಾವರ ಶ್ರೀಗಳು ಹೇಳ್ತಾ ಇದ್ದಾರೆ. ಅದೇ ರೀತಿ ಅವರು ಸಾಧನೆ ನಡೆಸ್ತಾ ಇದ್ದಾರೆ. ನಮ್ಮ ಸಂತೋಷ್ ಲಾಡ್ ಅವರು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಾವು ಬಂದ ಕೂಡಲೇ ಕೇಳ್ತೀವಿ, ಅವ್ರು ನೋಡಿದ ಕೂಡಲೇ ನೀವು ಯಾವಾಗ ಯೋಗ ಮಾಡ್ತೀರಿ ಅಂತ. ಅವ್ರು ಯೋಗ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಲವಲವಿಕೆಯಿಂದ ಇರ್ತಕ್ಕಂತಹದ್ದು. ಈ ಕಾರ್ಯಕ್ರಮಕ್ಕೆ ಅವರು ಜೋಡಣೆಯಾಗಿ ನಿಂತಿರೋದು ಸಂತೋಷ ಸಂಗತಿ. ಮನುಷ್ಯನಿಗೆ ಆರೋಗ್ಯ ಮುಖ್ಯವಾದಂತಹದ್ದು. ಶರೀರ ಮಾಧ್ಯಮ ಕುಲಧರ್ಮ ಸಾಧನ. ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯ ಎಲ್ಲವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮುಖ್ಯವಾಗಿ ಬೇಕಾದಂತಹದ್ದು ಯೋಗ, ಆಸನಗಳು, ಪ್ರಾಣಾಯಾಮ, ಮನಸ್ಸನ್ನು ಭಗವಂತನಲ್ಲಿ ಒಂದುಗೂಡಿಸುವಂತಹದ್ದು ಯೋಗ ಶಕ್ತಿ. ಅದನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಶ್ವಾಸಗುರು ವಚನಾನಂದರನ್ನ, ಅದಕ್ಕೆ ಪ್ರೇರಕವಾಗಿ ನಿಂತಿರುವಂಥ ಸಂತೋಷ್ ಲಾಡ್ ಅವರನ್ನು ಅಭಿನಂದಿಸಿ ಭಗವಂತನ ಕೃಪೆ ಎಲ್ಲರೂ ಇರಲಿ ಅಂತ ಹರಿಸಿ 4 ಮಾತು. ಈಗ ಈ ಇಡೀ ಯೋಗವನ್ನ ಜಗತ್ತಿನ ತುಂಬೆಲ್ಲ ಸ್ವಾಮಿ ರಾಮ ಯೋಗ ಪರಂಪರೆಯನ್ನ ಪ್ರಚಾರ ಪ್ರಸಾರ ಮಾಡ್ತಾ ಇರುವಂತಹ ಎಲ್ಲ ಯೋಗದೂತರಿಗೆ ಪರಂ ಪೂಜ್ಯ ಸುತ್ತೂರು ಜಗದ್ಗುಳವರು, ಪೇಜಾವರ ಮಹಾಸ್ವಾಮೀಜಿಯವರು ಎಲ್ಲ ಯೋಗ ಸಾಧನೆಗೆ ಸನ್ಮಾನ ಮಾಡ್ಬೇಕಂತ ಕೇಳ್ಕೊತೇನೆ. ಇದೀಗ ಹಿಮಾಲಯದ ಯೋಗ ಪರಂಪರೆಯನ್ನ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ನೀಡ್ತಾ ಇರುವಂತಹ ನಮ್ಮ ಎಲ್ಲ ನಿಜವಾದ ಯೋಗ ದೂತರನ್ನ ಪ್ರೀತಿಯಿಂದ ಗೌರವಿಸುವಂತಹ ಸಮಯ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಹಿಮಾಲಯದ ಯೋಗ ದೂತರಿಗೆ ಇದೀಗ ಗೌರವ ಸಮರ್ಪಣೆಯನ್ನ ಸಲ್ಲಿಸಲಾಗ್ತಾ ಇದೆ. ಯೋಗ ರತ್ನ 2025ರ ಈ ಶುಭ ವೇದಿಕೆಯಲ್ಲಿ
ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.